ಅಂತಾನೆ ಅಂದ್ಕೊಳ್ಳಿ. Please feel at home. Please feel at home. ನೀವೇನ್ ಕುಡಿತೀರಾ? What would you like to drink? What would you like to drink? ನೀವೇನ್ ಕುಡಿತೀರಾ, ವಾಟ್ ಡು ಯು ಡ್ರಿಂಕ್ ಅಂತ ಕೇಳೋದು ಕಾಮನ್ ಆಗಿ. ಬಟ್ ನಾವು ಪೊಲೈಟ್ ಆಗಿ ಕೇಳಬೇಕಾದ್ರೆ ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್, ಇದರ ಸರಿಯಾದ ಅರ್ಥ ನೀವು ಕುಡಿಯಲು ಏನು ಬಯಸುವಿರಿ ಅನ್ನೋದು ಅರ್ಥ. ಸೊ ಆತರ ಕೇಳಲ್ಲ ನಾವು, ನೀವೇನ್ ಕುಡಿತೀರಾ ಅಂತ ಕಾಮನ್ ಆಗಿ ಕೇಳ್ತೀವಿ. ದಯವಿಟ್ಟು ಕೂತ್ಕೊಳ್ಳಿ. Please have a seat. Please have a seat. ಪ್ಲೀಸ್ ಸಿಟ್ ಈಸ್ ಆಲ್ಸೋ ಓಕೆ. ಪ್ಲೀಸ್ ಹ್ಯಾವ್ ಅ ಸೀಟ್. ನಿಮ್ಮ ಕಡೆ ಎಲ್ಲ ಹೇಗಿದೆ? How are things at your end? How are things at your end? ನಾನು ಪಾರ್ಲರ್ಗೆ ಹೋಗ್ಬೇಕು. I need to visit the parlor. I need to visit the parlor. ಪಾರ್ಲರ್ಗೆ ಭೇಟಿ ಕೊಡಬೇಕು ಅಥವಾ ಹೋಗ್ಬೇಕು. ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ. I am going for a walk. I am going for a walk. ಶಾಪಿಂಗ್ ಹೋಗ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ. Let's go shopping. Let's go shopping. ನಿಮ್ಮನ್ನ ಮೀಟ್ ಮಾಡಿ ಖುಷಿ ಆಯಿತು. It was nice meeting you. It was nice meeting you. ಹುಷಾರಾಗಿ ಗಾಡಿ ಓಡಿಸಿ. Drive carefully. Drive carefully. ಹೋಪ್ ಕಳ್ಕೋಬೇಡಿ ಅಥವಾ ಭರವಸೆ ಕಳ್ಕೋಬೇಡಿ. Don't lose hope. ಲೂಸ್. Lose. Okay. Don't lose hope. Don't lose hope. ನನಗೆ ಹೊಸ ಚಪ್ಪಲಿಗಳು ಬೇಕು. I need new slippers. I need new slippers. ಇವತ್ ರಾತ್ರಿ ಒಂದು ಸಿನಿಮಾ ನೋಡೋಣ. Let's watch a movie tonight. Let's watch a movie tonight. ನಾನೊಂದು ಹೊಸ ರೆಸಿಪಿ ಬಗ್ಗೆ ಯೋಚಿಸ್ತಿದ್ದೀನಿ. I am thinking of a new recipe. I am thinking of a new recipe. ರೆಸಿಪಿ ಅಂದ್ರೆ ಅಡಿಗೆಯ ಬಗೆ. ಓಕೆ, ಅಂಡ್ ಟುನೈಟ್, ಇಲ್ಲಿ ಟುನೈಟ್ ಅಂತ ಇದೆಯಲ್ಲ, ಇವತ್ತು ರಾತ್ರಿ ನಾನು, ಇವತ್ತು ಟುಡೇ ರಾತ್ರಿ, ಡೇ ನೈಟ್, ಟುಡೇ ನೈಟ್ ಅಲ್ಲ ಟುನೈಟ್. ದೀರ್ಘ ಉಸಿರು ತಗೊಳ್ಳಿ. Take a deep breath. Take a deep breath. ಬ್ರೀತ್ ಅಲ್ಲ, ಇಟ್ಸ್ ಬ್ರೆತ್. Breath. Take a deep breath. ಬ್ರೀದ್. ಬ್ರೀದ್ ಅಂದ್ರೆ ಇಲ್ಲಿ ಈ ಬರುತ್ತೆ ನಿಮಗೆ. ಬ್ರೀದ್. ಬ್ರೀದ್ ಅಂದ್ರೆ ಉಸಿರು ಆಡಿ, ಉಸಿರಾಡಿ. ಬ್ರೆತ್ ಅಂದ್ರೆ ಉಸಿರು. ವೀಕೆಂಡ್ಗೆ ನಿಮ್ ಪ್ಲಾನ್ಸ್ ಏನು? What are your plans for the weekend? What are your plans for the weekend? ನಾನು ಮದುವೆಗೆ ಹೋಗ್ತಾ ಇದ್ದೀನಿ. I am attending a wedding. I am attending a wedding. See, I am going for a wedding ಅಲ್ಲ, I am attending a wedding. ಆ ಮೀನಿಂಗ್ ಬರುತ್ತೆ. ನಾನು ಮದುವೆ ಅಟೆಂಡ್ ಮಾಡ್ತೀನಿ ಅನ್ನೋ. ನೀವು ಡ್ರೆಸ್ ತಗೊಂಡ್ರಾ? Did you get a new dress? Did you get a new dress? ನೀವು ಹೊಸ ಡ್ರೆಸ್ ತಗೊಂಡ್ರಾ ಅಂತ ಅರ್ಥ. ನಂಗೆ ಡಸ್ಟ್ ಅಲರ್ಜಿ ಇದೆ. I am allergic to dust. I am allergic to dust. ಅದನ್ನ ಹಂಗೆ ಹೇಳ್ಬೇಕು. ಯು ಕಾಂಟ್ ಸೇ ಲೈಕ್ ಐ ಹ್ಯಾವ್ ಆನ್ ಅಲರ್ಜಿ ಟು ಡಸ್ಟ್ ಅಂತಲ್ಲ, ಐ ಆಮ್ ಅಲರ್ಜಿಕ್ ಟು ಡಸ್ಟ್. ಡಾಕ್ಟರ್ ರೆಸ್ಟ್ ತಗೊಳ್ಳಕ್ಕೆ ಹೇಳಿದ್ದಾರೆ. The doctor advised rest. The doctor advised rest. ನಾನು ಕೂದಲು ಕಟ್ ಮಾಡಿಸಬೇಕು. I need a haircut. I need a haircut. ಪಿಕ್ನಿಕ್ ಪ್ಲಾನ್ ಮಾಡೋಣ. Let's plan a picnic. Let's plan a picnic. ನನಗೆ ಈ ಮ್ಯೂಸಿಕ್ ತುಂಬಾ ಇಷ್ಟ. I love this music. I love this music. ನಿಮ್ಮ ಮಾಸ್ಕ್ ಮರಿಬೇಡಿ. Don't forget your mask. Don't forget your mask. ಸಂದರ್ಭ ಏನು? What is the occasion? What is the occasion? ನೆಕ್ಸ್ಟ್ ವೀಕ್ ನನ್ನ ಬರ್ತ್ಡೇ. It's my birthday next week. It's my birthday next week. ಮೈ ಬರ್ತ್ಡೇ ನೆಕ್ಸ್ಟ್ ವೀಕ್ ಅಲ್ಲ, ಇಟ್ಸ್ ಯೂಸ್ ಮಾಡ್ಬೇಕಲ್ಲಿ. ಕನ್ನಡದಲ್ಲಿ ಇಟ್ಸ್ ಅನ್ನೋದಕ್ಕೆ ಇಲ್ಲ. ನೀವು ನಮ್ಗೆ ಸ್ವಲ್ಪ ದುಡ್ಡು ಕೊಡ್ತೀರಾ? Can you lend me some money? Can you lend me some money?
ಈ ಕ್ಯಾನ್ ಯು ಗಿವ್ ಮಿ ಸಮ್ ಮನಿ ಇಸ್ ಆಲ್ಸೋ ಓಕೆ, ಬಟ್ ಗಿವ್ ಅಂದ್ರೆ ಕೊಡುವುದು, ಇಲ್ಲಿ ಲೆಂಡ್ ಅಂದ್ರೆ ಸಾಲ ಕೊಡುವುದು ಅನ್ನೋದು ಮೀನಿಂಗ್ ಬರುತ್ತೆ. ಒಂದು ಫೋಟೋ ತಗೊಳ್ಳೋಣ. Let's take a photo. Let's take a photo. ನಾನು ಲೊಕೇಶನ್ ಕಳಿಸ್ತೀನಿ. I will send the location. I will send the location. ಐ ವಿಲ್, ಅಲ್ಲಿ WILL ಅಂತಿಲ್ಲ, ಐಲ್ ಶಾರ್ಟ್ ಕಂಟ್ರಾಕ್ಷನ್. ಐಲ್ ಸೆಂಡ್ ದ ಲೊಕೇಶನ್. ನಾನು ಲೇಟ್ ಆಗ್ತಾ ಇದ್ದೀನಿ. I am running late. I am running late. ಓಕೆ, ರನ್ನಿಂಗ್ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ. ಐ ಆಮ್ ರನ್ನಿಂಗ್ ಲೇಟ್ ಅಂದ್ರೆ ನನಗೆ ಲೇಟ್ ಆಗ್ತಾ ಇದೆ ಅಂತ ಅರ್ಥ. ನಿಮ್ಮ ಟ್ರಿಪ್ ಹೇಗಿತ್ತು? How was your trip? How was your trip? ಇದು ಸುಂದರ ಸಂಜೆ ಆಗಿತ್ತು. It was a lovely evening. It was a lovely evening. ನಾನು ನಿಮ್ಮನ್ನ ಪಿಕಪ್ ಮಾಡ್ತೀನಿ. I will pick you up. I will pick you up. ಏನ್ ಅಸ್ತವ್ಯಸ್ತೆ ಆಗಿದೆ, ಅಸ್ತವ್ಯಸ್ತ, ಅವ್ಯವಸ್ಥೆ, ಕನ್ಫ್ಯೂಷನ್ ಅಂತಾನು ಬರುತ್ತೆ. ವಾಟ್ ಎ ಮೆಸ್. What a mess. ಹಾ. What a mess. ಸೊ ಅದು ಕನ್ಫ್ಯೂಷನ್ ಆಗುತ್ತೆ, ಅಸ್ತವ್ಯಸ್ತ, ಅವ್ಯವಸ್ಥೆ ಎಲ್ಲದೂ ಆಗುತ್ತೆ. ನನ್ನ ಜೊತೆ ತಾಳ್ಮೆಯಿಂದ ಇರಿ. Be patient with me. Be patient with me. ಬ್ಯಾಟ್ರಿ ಚಾರ್ಜ್ ಆಗಿದೆಯಾ? Is the battery charged? Is the battery charged? ಚಾರ್ಜ್ಡ್ ಅಲ್ಲ, ಬರಬಾರ್ದು, ಚಾರ್ಜ್ಡ್. ನಂಗೆ ತಲೆ ಸುತ್ತುತ್ತಿದೆ. I feel dizzy. ಏನಂತಾರೆ sir? ಡಿಸಿ. I feel dizzy. I feel dizzy. ತಲೆ ಸುತ್ತು, ನನಗೆ ತಲೆ ಸುತ್ತಂಗೆ ಆಗ್ತಾ ಇದೆ. ಐ ಫೀಲ್ ಡಿಸಿ. ಇದು ಯೋಗ್ಯ ಅಲ್ಲ. It's not worth it. It's not worth it. ಯೋಗ್ಯ ಅನ್ನೋದು ಆ ಮೀನಿಂಗ್, ಇಟ್ಸ್ ನಾಟ್ ವರ್ತ್ ಇಟ್ ಅಂದ್ರೆ ಅದಕ್ಕೆ ಅಷ್ಟು ಬೆಲೆ ಕೊಡೋದು ವೇಸ್ಟು, ಅದಷ್ಟು ಯೋಗ್ಯ ಅಲ್ಲ ಅಂತ. ಸೆಲೆಬ್ರೇಟ್ ಮಾಡೋಣ, ಆಚರಿಸೋಣ. Let's celebrate. Let's celebrate. ಬೇಗ ಮೀಟ್ ಆಗೋಣ. See you soon. See you soon. ಸೀನ್ ಅಲ್ಲ, ಸಿ ಯು ಸೂನ್. Sorry, see you soon. ಓಕೆ, ಸೊ ಈಗ ನಾವು ಕಾಮನ್ ಫ್ರೇಸಸ್ ಎಕ್ಸ್ಪ್ರೆಸಿಂಗ್ ಡಿಫ್ರೆಂಟ್ ಇಮೋಷನ್ಸ್ ಅಂದ್ರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ, ಕೋಪ ಆಗಿರ್ಬೋದು, ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು, ಅಥವಾ ಕಂಪ್ಲೇಂಟ್ ಮಾಡೋ ಕಿರಿಕಿರಿ ಆಗಿರ್ಬೋದು, ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಒಂದಷ್ಟು ಫ್ರೇಸಸ್ ನೋಡೋಣ ಇದರಲ್ಲಿ. ನನಗೆ ಸಾಕಾಯ್ತು. I have had enough. I have had enough. ನನಗೆ ಸಾಕಾಯ್ತು. ಹೇಳಿ. I have ಬರುತ್ತಲ್ಲ ಸರ್ ಅದು? ಐ ಹ್ಯಾವ್. ಸೊ ಅದನ್ನ ಐವ್ ಹ್ಯಾಡ್ ಎನಫ್. ಐವ್ ಹ್ಯಾಡ್ ಎನಫ್. I have. ಓಕೆ, ಇನ್ನೊಂದ್ಸಲ ಹೇಳಿ. ನನಗೆ ಸಾಕಾಯ್ತು. I've had enough. I've had enough. ಐವ್ ಹ್ಯಾಡ್ ಎನಫ್. ಐ ಹ್ಯಾವ್ ಹೇಳೋ ಶಕ್ತಿ ಅಲ್ಲ, ಐವ್ ಹ್ಯಾಡ್ ಎನಫ್. I've had enough. I've had enough. ಅಷ್ಟೇ ಸಾಕು, ಅಷ್ಟೇ ಆಯ್ತು. That's it. That's it. ಅಷ್ಟೇ ಸಾಕು ಅಂತ ಹೇಳಿ, ಅಷ್ಟೇ, ಅದಷ್ಟೇ, ದಟ್ಸ್ ಇಟ್. ಓಕೆ, ನಿಮಗೆ ಹುಚ್ಚಿಡಿದ್ಯಾ ನಿಜವಾಗ್ಲೂ? Are you serious? Are you serious? ಓಕೆ, ಸೊ ನಿಮಗೆ ಹುಚ್ಚೆ ಅಂದ್ರೆ ಯಾವ್ದಾದ್ರು ವಿಷಯನ ತಮಾಷೆ ಅಂತ ನಾವು ಅನ್ಕೊಂಡಿರ್ತೀವಿ, ಅದು ರಿಯಲ್ ಅಂತ ನಮ್ಗೆ ಅನ್ಸಿದಾಗ ನಿನಗೇನು ಹುಚ್ಚಿಡಿದ್ಯಾ, ಆರ್ ಯು ರಿಯಲಿ ಸೀರಿಯಸ್ ಅಂದ್ರೆ ಅರ್ಥ ನೀನ್ ಸೀರಿಯಸ್ ಆಗಿ ಹೇಳ್ತಾ ಇದೀಯಾ ಅಂತ ಅರ್ಥ. ಅದು are you mad ಅಂತ ಹೇಳೋದು ಸರ್ ಅದು? ಅಲ್ಲ, ಆತರ ಅಲ್ಲ. ಆರ್ ಯು ಮ್ಯಾಡ್ ಅಂದ್ರೆ ನಿನಗೆ ನಿಜವಾಗ್ಲೂ ಹುಚ್ಚೆ ಅಂತ. ಹಾ. ಆರ್ ಯು ಸೀರಿಯಸ್, ನಿನಗೆ ಹುಚ್ಚೆ ನಡೆದಿಲ್ಲ ತಾನೆ, ಸೀರಿಯಸ್ ಆಗಿ ಇರೋದು ವಿಷಯನ, ತಮಾಷೆ ಇರೋ ವಿಷಯನ ಸೀರಿಯಸ್ ಆಗಿ ಹೇಳ್ತಿದ್ಯಲ್ಲ ಆ ತರ. ಓಕೆ, ಇದು ನಂಬಲಾಗದ ಸಂಗತಿ. This is unbelievable. ಅನ್ಬಿಲೀವಬಲ್. ದಿಸ್ ಇಸ್ ಅನ್ಬಿಲೀವಬಲ್. ನೀವು ಗೆರೆ ದಾಟಿದ್ದೀರಿ, ಮಿತಿ ಮೀರಿದ್ದೀರಿ. You have crossed the line. The ಹೆಂಗೆ? You've crossed the. Okay, no problem. You have ಹೇಳಿ. You have crossed the line. You have crossed the line. Okay, right. ನನ್ನ ದಾರಿಯಿಂದ ಹೊರಗೆ ಹೋಗು. Get out of my way. Get out of my way. ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. I am warning you. I am warning you. ನೀವೇನು ಯೋಚಿಸ್ತಾ ಇದ್ದೀರಾ? What were you thinking? What were you thinking? ಯೋಚಿಸ್ತಾ ಇದ್ರಿ. ಓಕೆ, ನನ್ನನ್ನು ತಳ್ಳಬೇಡಿ. Don't push me. Don't push me.
ನನಗೆ ಇದರಿಂದ ಸಾಕಾಗಿ ಹೋಗಿದೆ. I am so fed up with you, with this. I am so fed up with this. ನಾನು ಇದನ್ನ ಸಹಿಸಕ್ಕೆ ಸಾಧ್ಯ ಇಲ್ಲ. I can't take this anymore. I can't take this anymore. ಐ ಕಾಂಟ್ ಅಲ್ಲ, ಐ ಕಾಂಟ್. I can't. I can't. Sir, ಅದು I can't. ಕಾಂಟ್. ನನ್ನನ್ನು ಒಬ್ಬಂಟಿಯಾಗಿ ಬಿಡಿ. Leave me alone. Leave me alone. ನೀವು ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. You won't get away with this. You won't get away with this. ನಾನು ನಿಜ ಹೇಳ್ತಿದ್ದೀನಿ. I mean it. I mean it. ನಾನು ನಿಜ ಹೇಳ್ತಿದ್ದೀನಿ ಅಂದ್ರೆ ಐ ಆಮ್ ಟೆಲಿಂಗ್ ದ ಟ್ರೂತ್ ಅನ್ನೋದು ಅರ್ಥ. ಐ ಮೀನ್ ಇಟ್ ಅಂದ್ರೆ ನಾನು ಏನ್ ಹೇಳಿದೆ ಅದು 100% ನಿಜಾನೇ, ಸುಳ್ಳು ಹೇಳ್ತಾ ಇಲ್ಲ ನಾನು, ಆ ಮೀನಿಂಗ್ ಬರುತ್ತೆ. ಓಕೆ, ಸುಮ್ಮನೆ ನಿಲ್ಲಿಸು. Just stop it. Just stop it. ನಿಮ್ಮ ನಾಲ್ಗೆ ಮೇಲೆ ಹಿಡಿತಾ ಇರಲಿ. Watch your mouth. Watch your mouth. ನನಗೆ ಸಿಟ್ಟು ಬಂದಿದೆ. I am furious. I am furious. ಐ ಆಮ್ ಆಂಗ್ರಿ, ನನಗೆ ಸಿಟ್ಟು ಬಂದಿದೆ, ನಾನು ಸಿಟ್ಟಾಗಿದ್ದೀನಿ. ಐ ಆಮ್ ಫ್ಯೂರಿಯಸ್ ಅಂದ್ರೆ ಜಾಸ್ತಿ ಆಂಗ್ರಿ, ಜಾಸ್ತಿ ಸಿಟ್ಟು ಬಂದ್ರೆ ಫ್ಯೂರಿಯಸ್ ಅಂತ ಹೇಳೋದು. ನೀವು ನನಗೆ ಹುಚ್ಚಿಡಿಸ್ತಿದ್ದೀರಿ. You drive me crazy. ಕ್ರೇಜಿ. ಯು ಡ್ರೈವ್ ಮೀ ಕ್ರೇಜಿ. You drive me crazy. ಇದು ಹಾಸ್ಯಾಸ್ಪದ. ಹಾಸ್ಯಾಸ್ಪದ ಅಂದ್ರೆ ತುಂಬಾ ಸಿಲ್ಲಿ, ನಗೆ ಪಾಟಲು, ನಗಿಸುವಂಥದ್ದಲ್ಲ, ನಗೆ ಪಾಟಲು ಈಡಾಗುವಂಥದ್ದು ಅಂದ್ರೆ ತುಂಬಾ ಸಿಲ್ಲಿ. This is ridiculous. This is ridiculous. ರೆಡಿ ಅಲ್ಲ, ರಿಡಿಕ್ಯುಲಸ್. Ridiculous. ನಾನು ನನ್ನ ಮಿತಿಯನ್ನ ತಲುಪಿದ್ದೇನೆ. I have reached my limit. I have reached my limit. ಓಕೆ, ಸೊ ಇದೆಲ್ಲ ಏನು ನಮಗೆ ಸಿಟ್ಟು ಬಂದಾಗ ನಾವು ಹೇಳುವಂತಹ ಫ್ರೇಸಸ್ಗಳು. ಈಗ ಫ್ರೇಸಸ್ ಎಕ್ಸ್ಪ್ರೆಸಿಂಗ್ ಸರ್ಪ್ರೈಸ್ ಆರ್ ಶಾಕ್. ಸರ್ಪ್ರೈಸ್ ಆಗೋದು, ಶಾಕ್ ಆಗೋದು. ಓಕೆ, ಅಯ್ಯೋ ದೇವ್ರೇ, ಓ ದೇವ್ರೇ. Oh my God. Oh my God. ಸಾಧ್ಯವೇ ಇಲ್ಲ. No way. No way. ಸೊ ನೋ ವೇ ಅಂದ್ರೆ ದಾರಿ ಇಲ್ಲ ಅಂತ ಅರ್ಥ. ಬಟ್ ಫ್ರೇಸ್ ಆಗಿ ಯೂಸ್ ಮಾಡಿದಾಗ ನೋ ವೇ, ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ ಅಂತ ಹೇಳ್ತೀವಲ್ಲ. ನೀವು ತಮಾಷೆ ಮಾಡ್ತಿದ್ದೀರಾ. You are kidding me. You are kidding me. ಅದು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. That's incredible. ಇನ್ಕ್ರೆಡಿಬಲ್. Incredible. ಓಕೆ, ನನಗೆ ನಂಬಲು ಸಾಧ್ಯವಾಗ್ತಿಲ್ಲ. I can't believe it. I can't believe it. ಓಕೆ, ಲೆಟ್ಸ್ ಕಂಟಿನ್ಯೂ. ನನಗೆ ನಂಬಲು ಸಾಧ್ಯವಿಲ್ಲ ಆಯ್ತಲ್ಲ, ನನಗೆ ಮಾತೇ ಹೊರಡ್ತಿಲ್ಲ. I am speechless. I am speechless. ಈಗ ಶಾಕ್ ಮತ್ತೆ ಆಶ್ಚರ್ಯ ಆಗೋದು. ನನಗೆ ಮಾತೇ ಬರ್ತಾ ಇಲ್ಲ, ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಯು ಕ್ಯಾನ್ ಸೇ ಐ ಆಮ್ ಸ್ಪೀಚ್ಲೆಸ್, ಐ ಆಮ್ ಔಟ್ ಆಫ್ ವರ್ಡ್ಸ್, ಐ ಡೋಂಟ್ ನೋ ವಾಟ್ ಟು ಸೇ, ಐ ಆಮ್ ಸ್ಪೀಚ್ಲೆಸ್ ಅಂತ ಹೇಳೋದು. ಹೋಲಿ ಅಬ್ಬಬ್ಬ ಅಥವಾ ಅಯ್ಯೋ ಶಿವನೇ ಅಥವಾ ನಿಮ್ ದೇವರನ್ನ ಕರಿಬಹುದು. ಲೈಕ್ ಅದಕ್ಕೆ ಇಂಗ್ಲಿಷಲ್ಲಿ ಹೋಲಿ ಕಾವ್ ಅಂತ ಹೇಳ್ತಾರೆ. ಓಕೆ, ಅದಕ್ಕೂ ಸಂಬಂಧ ಇಲ್ಲ, ಹೋಲಿ ಕಾವ್ಗೆ ಅದು ಅಷ್ಟೊಂದು ಸಂಬಂಧ ಇಲ್ಲ, ಆದ್ರೂ ಇದೆ. ಏನ್ ಆಘಾತ, ಏನ್ ಶಾಕು. What is shock? What is shock? ಇದು ಬರ್ತಾ ಇರೋದು ನನಗೆ ಗೊತ್ತಿರ್ಲಿಲ್ಲ. I didn't see that coming. I didn't see that coming. ಇದರ ಅರ್ಥ ಏನು ಅಂದ್ರೆ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಈ ತರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಈ ತರ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದೆಲ್ಲದಕ್ಕೂ ಐ ಡಿಡಂಟ್ ಸಿ ದಟ್ ಕಮಿಂಗ್. ಓಕೆ, ನನ್ನ ದವಡೆ ಇಳಿಯಿತು ಅಥವಾ ಅಚ್ಚರಿಯ ಅಭಿವ್ಯಕ್ತಿ. ನನ್ನ ದವಡೆ ಇಳಿಯಿತು ಅಂದ್ರೆ ನನ್ನ ಬಾಯಿ ಓಪನ್ ಆಗೇ ಇತ್ತು. ಹೇಳಿ ಇಂಗ್ಲಿಷ್. My jaw dropped. My jaw dropped. ಆಶ್ಚರ್ಯದಿಂದ ನನ್ನ ಬಾಯಿ ಕಳೆಯಿತು, ನಾನು ಬಾಯಿ ಓಪನ್ ಆಗಿ ಇಟ್ಕೊಂಡಿದ್ದೆ ಅಂತ ಮೀನಿಂಗ್ ಬರುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಆಯ್ತಲ್ಲ.